ಆಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಸಿಂಪಲ್ ಶ್ರೀಮತಿ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಇನ್ನೂ ತಿಂಡಿಗೇನು ಮಾಡಿಲ್ಲ, ಬೇಗ ತಿಂಡಿಗೆ ರೆಡಿ ಮಾಡಬೇಕು. ಈಗ ಸಿರಿ ಚರಿ ಇಬ್ಬರು ಇದ್ರು. ಪಾಪ ಚರಿಗೆ ಯಾಕೋ ಸ್ವಲ್ಪ ಇವತ್ತು ಹುಷಾರಿಲ್ಲ, ತಲೆ ಭಾರ ಜ್ವರ ಆ ರೀತಿ ಆಗಿದೆ. ಸ್ವಲ್ಪ ಸಿಣಿ ಅಂತಿದ್ದಾನೆ, ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ ಪಾಪ ಅವನಿಗೂ. ನೋಡ್ಬೋದು ಚೊಲ್ಲು ಮಗನ ಫೋನ್ ಅವನಿಗೂ ಸ್ವಲ್ಪ ಈಗ ಟಾನಿಕ್ ಹಾಕ್ಬಿಟ್ಟು ಮತ್ತೆ ಫೀಡ್ ಮಾಡಿಬಿಟ್ಟು ಮತ್ತೆ ಮಲಗಿಸ್ಬೇಕು. ನೋಡೋಣ ಇವತ್ತು ತಿಂಡಿಗೆ ಏನು ಮಾಡ್ತಾಯಿದ್ದೀನಿ. ದೋಸೆ ಮಾಡ್ತಾಯಿದ್ದೀನಿ. ಇವತ್ತು ದೋಸೆ ಮಟರ್ ಪನ್ನೀರ್ ಮಾಡೋಣ ಅಂತ, ಇವತ್ತು ಬಟರ್ ಪನ್ನೀರ್ ಮಾಡೋಣ ಅಂತ. ನೋಡೋಣ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಮತ್ತೆ ಆ ಕಡೆ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೈಟ್ ಬೆಳಗಿದ್ದಂಥ ಪಾತ್ರೆಗಳನ್ನೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಬಿಡೋಣ. ಎಲ್ಲ ನೀರೆಲ್ಲ ಸೋರಿರುತ್ತೆ, ನೀಟಾಗೆಲ್ಲ ಪಾತ್ರೆಗಳೆಲ್ಲ ನೀಟಾಗಿ ಒಣಗಿರುತ್ತೆ ಅಂತಂದ್ಬಿಟ್ಟು ಒಂದೊಂದೇ ಪಾತ್ರೆಗಳನ್ನ ನೀಟಾಗಿ ಅದ್ರ ಜಾಗಕ್ಕೆ ಅದನ್ನು ಸೇರಿಸ್ಬಿಡೋಣ ಅಂತ ಫಸ್ಟ್ ಕೆಲಸ ಅದನ್ನೇ ಇಟ್ಕೊಂಡೆ. ಇನ್ನು ಫಸ್ಟ್ ಅದೊಂದು ಪಾತ್ರೆ ಕೆಲಸಗಳು ಕಂಪ್ಲೀಟ್ ಆಗಿಬಿಟ್ರೆ ಎಷ್ಟೋ ಜಾಗಗಳು ಫ್ರೀ ಆಗಿಬಿಡುತ್ತೆ ನಮಗೆ. ನೆಕ್ಸ್ಟ್ ಅಡುಗೆ ಮಾಡೋದಕ್ಕಾಗ್ಬಿಟ್ಟು ಪ್ರತಿಯೊಂದಕ್ಕೂ ಆರಾಮ್ ಅನಿಸುತ್ತೆ, ಆರಾಮಾಗಿರುತ್ತೆ, ಜಾಗ ಫ್ರೀಯಾಗಿರುತ್ತೆ, ಬೇಗ ಕೆಲಸಗಳು ಬೇಗ ಆಗಿಬಿಡುತ್ತೆ. ನಂದು ಇನ್ನೊಂದೇನು ಅಂತಂದರೆ, ಏನೇ ಎತ್ಕೊಳ್ಳಿ ಅದನ್ನು ಅದರ ಜಾಗಕ್ಕೆ ಇಡಬೇಕು. ಅದನ್ನೆಲ್ಲ ಇಟ್ಟಿದ ತಕ್ಷಣ ನೆನ್ನೆ ಸಂಪಣಕ್ಕೆ ಈ ದೋಸೆ ಸಂಪಣ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ಹುಳಿ ಬಂದು ಉಕ್ಕು ಬಂದು ಸುರಿದಿತ್ತು. ಅದನ್ನೆಲ್ಲ ನೀಟಾಗೆಲ್ಲ ಪ್ಲೇಟ್ ಮೇಲೆಲ್ಲ ಆಗಿತ್ತಲ್ವ, ಅದನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಕೆಳಗಡೆ ಚೆಲ್ಲಿದ್ದೆಲ್ಲ ಒರೆಸ್ಕೊಂಡು ನೀಟಾಗಿ ದೋಸೆ ಸಂಪಣನ ನೀಟಾಗಿ ಕೈ ಆಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ನೀರು ಬೇಕಾದರೆ ನೀರನ್ನ ಆ್ಯಡ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ದೋಸೆ ಸಂಪಣ ರೆಡಿ ಆದ ತಕ್ಷಣ ಈ ಕಡೆಗೆ ಸ್ವಲ್ಪ ಇನ್ನು ಪನ್ನೀರ್ ಬಟರ್ ಮಸಾಲಾಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ, ಒಂದೆರಡು ಟೊಮ್ಯಾಟೊ, ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇಷ್ಟನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡು ನೀಟಾಗಿ ಕಟ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ನೀಟಾಗಿ ಇಟ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಫಸ್ಟ್ ಏನು ಮಾಡಬೇಕು, ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಬಟ್ ನಾನು ಇಲ್ಲಿ ಮಸಾಲೆ ಐಟಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಪನ್ನೀರನ್ನ ನಾನು ಫ್ರೀಝರಲ್ಲಿ ಇಟ್ಟಿದ್ದ ಕಾರಣ ಪನ್ನೀರೆಲ್ಲ ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಸ್ವಲ್ಪ ತಣ್ಣಗಾಗಲಿ ಅಂತ ನೀರಿಗೆ ಹಾಕಿಟ್ಟಿದ್ದೆ. ಅದನ್ನು ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ಫಸ್ಟ್ ಇದನ್ನೇ ಮಸಾಲೆನೇ ಫಸ್ಟ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆನ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಮಸಾಲೆ ಹುರ್ಕೊಬೇಕಾದ್ರೆ ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಮೆಣಸು ಇಷ್ಟನ್ನು ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಆ ಕಡೆಯಿಂದ ಈ ಕಡೆ ಅಲ್ಲಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸಹ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಟಿದಂತಹ ಗೋಡಂಬಿ ಅಥವಾ ಕ್ಯಾಶು ಅಂತ ಏನಂತೀವಿ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿರೋ ಮಸಾಲೆ ಐಟಮ್ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಅದು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಮತ್ತೆ ಇನ್ನೊಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡಿಕೊಂಡು ಪನ್ನೀರನ್ನ ನೀಟಾಗಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಂಥ ಪನ್ನೀರಿಗೆ ಸ್ವಲ್ಪ ಉಪ್ಪು, ಮೆಣಸಿನ ಖಾರ ಅಂತ ಅಂದರೆ ರೆಡ್ ಚಿಲ್ಲಿ ಪೌಡರ್ ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಗರಂ ಮಸಾಲನೂ ಸಹ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ಆ್ಯಡ್ ಮಾಡ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಅದೇ ಪ್ಯಾನಿಗೆ ಒಂದೆರಡು ಚಕ್ಕೆ, ಒಂದೆರಡು ಲವಂಗ, ಒಂದೆರಡು ಪಲಾವ್ ಎಲೆನ ಆ್ಯಡ್ ಮಾಡಿಕೊಂಡು ರುಬ್ಬಿದಂತಹ ಮಿಶ್ರಣನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಅದಕ್ಕೆ ಸ್ವಲ್ಪ ಈಗ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ನೀಟಾಗಿ ಅಲ್ಲಾಡಿಸ್ಕೊತಾ ಇದ್ದೀನಿ. ನೀಟಾಗಿ ಅಲ್ಲಾಡಿಸ್ಕೊಂಡಂತ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹಾಲಿನ ಕೆನೆನ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹುಳಿನ ಕೊಡುತ್ತೆ ನಮಗೆ. ಪನ್ನೀರ್ಗೆ ಒಂಥರ ಮಟರ್ ಪನ್ನೀರಿಗೆ ಒಂಥರ ಟೇಸ್ಟ್ ಕೊಡುತ್ತೆ. ಅದು ಟೇಸ್ಟ್ ಇನ್ಹ್ಯಾನ್ಸ್ ಮಾಡಿಸುತ್ತೆ. ಅದನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆನೂ ಸಹ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು ರುಚಿಕರವಾದಂತಹ ಬಟರ್ ಪನ್ನೀರ್ ರೆಡಿಯಾಗಿದೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಫುಡ್ ರಿಲೇಟೆಡ್ ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಪನ್ನೀರ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ಬಟರ್ ಪನ್ನೀರ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಪಾಲಕ್ ಪನ್ನೀರ್ ಇಷ್ಟ ಆಯಿತು ಅಂತಂದರೆ ನೀವು ಅದನ್ನು ಸಹ ನೋಡ್ಬೋದು ವಿಡಿಯೋ. ಅದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಚಪಾತಿ ಜೊತೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಜೊತೆನೂ ಸಹ ತುಂಬ ಬೆಸ್ಟ್ ಕಾಂಬಿನೇಷನ್ ಅದು. ಈಗ ಗರಿಗರಿಯಾದ ದೋಸೆನೂ ಸಹ ಹಾಕ್ಕೊತಾ ಇದ್ದೀನಿ. ದೋಸೆನೂ ಸಹ ತುಂಬ ಚೆನ್ನಾಗಾಗಿತ್ತು. ದೋಸೆಗೆ ಬಟರ್ ಪನ್ನೀರ್ ಅಂತೂ ತುಂಬ ಹೆಮ್ಮಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೂ ಇಷ್ಟ ಆಯಿತು ಅಂದರೆ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ಮಿಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ.
ತುಂಬ ಜನ ವೀಡಿಯೋಸ್ಗಳನ್ನ ನೋಡ್ತೀರಾ, ಬಟ್ ಯಾರೂ ಫಾಲೋ ಮಾಡೋದಿಲ್ಲ. ಒಂದು 5% ಫಾಲೋ ಮಾಡ್ತೀರಾ ಅಷ್ಟೇ, 95% ಫಾಲೋ ಮಾಡಲ್ಲ. ಪ್ಲೀಸ್ ಫಾಲೋ ಮಾಡಿಕೊಂಡು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ಗರಿಯಾದಂತಹ ದೋಸೆಗೆ ಮಟರ್ ಬಟರ್ ಪನ್ನೀರ್ ರೆಡಿ ಟು ಸರ್ವ್ ಆಗಿದೆ. ಈಗ ನೋಡ್ಬೋದು ನೀವು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ರುಚಿಯಾಗಿದೆ. ನೀವು ಒಂದ್ಸಲಿ ಮಾಡಿದ್ರೆ ಮನೇಲಿರೋರೆಲ್ಲ ಮತ್ತೆ ಮಾಡಿ ಪದೇ ಮಾಡಿ ಅಂತ ಅನ್ಬೇಕು, ಆ ರೀತಿ ಇರುತ್ತೆ. ನೀವು ಇವಾಗ ನಾರ್ಮಲಾಗಿ ಡೈಲಾಗ್ ಆಗಿದೆಯಲ್ಲ, ಒನ್ ಮೋರ್ ಅನ್ಬೇಕು, ಆ ರೀತಿ ಇದೆ ಮಾತ್ರ ನಿಜ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಹೇಗಿತ್ತು, ನಿಮ್ಗೇನು ಅನ್ನಿಸ್ತು ಅಂತ ಮಿಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಅಂದ್ ಈ ಒಂದು ವಿಡಿಯೋ ಹೇಗಿತ್ತು, ನಿಮ್ಗೇನು ಅನ್ನಿಸ್ತು ಅಂತ ಮಿಸ್ ಮಾಡ್ದಿರಾ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಶೇರ್, ಕಮೆಂಟ್ and subscribe to my channel. Thank you for watching.